ನಾನು ಮುರುಡೇಶ್ವರ ಆಸುಪಾಸು ಎಲ್ಲೆಲ್ಲಿಗೆ ಹೋಗ್ಬೇಕು ಅಂತ ಆ ಜಾಗದೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೆ. ಹೌದಾ? ಹಾಗಾದ್ರೆ ಓಕೆ ಅಪ್ಪ. ಸರಿ, ತಿಂಡಿ ಮಾಡ್ಕೊಂಡು ಆಮೇಲೆ ಹೋಗೋಣ, ಆಯ್ತಾ? ಸರಿ ಅಪ್ಪ, ಆಯ್ತು. ಅಪ್ಪ, ಯಾಕೆ ತುಂಬಾನೇ ಸುಸ್ತಾಗಿರೋ ತರ ಕಾಣಿಸ್ತಾ ಇದ್ಯಾ? ಮುಖ ಎಲ್ಲ ಯಾಕೆ ಲೈಟ್ ಆಗಿ ಕೂತ್ಕೊಂಡಿದೆ? ಏನೂ ಇಲ್ಲ ಕಂದ, ಜರ್ನಿ ಮಾಡಿದ್ವಲ್ಲ, ಟಯರ್ಡ್ ಆಗಿದೆ ಅಷ್ಟೇ. ನೆನ್ನೆ ಎಲ್ಲ ಬಂದಿದ್, ನಾವು ಮೊನ್ನೆ ಬಂದಿದ್ದು. ಯಾಕೆ ನೆನ್ನೆ ರಾತ್ರಿ ನಿದ್ದೆ ಮಾಡಿಲ್ವಾ? ಹಾಗಲ್ಲ ಪುಟ್ಟ, ನಿದ್ದೆ ಮಾಡಿದೆ ನಾನು. ನಿದ್ದೆ ಮಾಡಿದ್ರೆ ಮುಖ ಯಾಕೆ ಊದ್ಕೊಂಡಿರೋದು? ಓಕೆ, ನಿದ್ದೆ ಮಾಡ್ಬೇಕಾದ್ರೆ ಮಧ್ಯೆ ಡಿಸ್ಟರ್ಬ್ ಆಗಿದ್ದು ನಿಜ. ಮೊದ್ಲು ದುಡ್ಡಿಲ್ಲ ಅನ್ನೋ ಯೋಚನೆ ಇತ್ತು ನನಗೆ, ಮೈ ಹುಷಾರಿಲ್ಲ ಅನ್ನೋ ಯೋಚನೆ ಇತ್ತು. ಈಗ ಏನು ಇಲ್ವಲ್ಲ, ಆದ್ರೂ ಯಾಕೆ ನಿದ್ದೆ ಬರ್ಲಿಲ್ಲ? ಗೊತ್ತಿಲ್ಲ ಕಂದ, ಮಧ್ಯೆ ಸ್ವಲ್ಪ ಎಚ್ಚರ ಆಯ್ತು. ಓ, ಹೊಸ ಜಾಗ ಅಲ್ವಾ, ಅದಕ್ಕೆ ಇರ್ಬೇಕು. ನಮ್ಗದೆಲ್ಲ ಏನು ಇಲ್ಲಪ್ಪ. ನನಗೆ ರಾತ್ರಿ 10 ಗಂಟೆ ಮೇಲೆ ಫುಟ್ಪಾತ್ ಮೇಲೆ ಮಲಗಿದ್ರು ನಿದ್ದೆ ಬರುತ್ತೆ. ನಮ್ ಟೀಚರ್ ಒಂದ್ ಗಾದೆ ಹೇಳ್ತಿದ್ರು ಗೊತ್ತಾ? ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಅಂತ. ನಾವು ಆ ಗುಂಪಿಗೆ ಸೇರಿದವರು. ಇನ್ನೆಷ್ಟು ದಿವಸ ಅಂತ ಇರುತ್ತೆ ಈ ನಗು? ಈ ನಗುನ ನೋಡಿದೆ ಶಿವಗಾಮಿ ಹೇಗೆ ಬದುಕಿರ್ತಾಳೆ, ನಾವಿಬ್ರಾದ್ರೂ ಹೇಗೆ ಬದುಕಕ್ಕಾಗತ್ತೆ? ಪುತ್ರ ಶೋಕ ಮಾಡೋಷ್ಟು ಪಾಪ ಆದ್ರೂ ನಾವು ಏನು ಮಾಡಿದ್ದೀವಿ? ಹೇಳಿ ಮಗಳೇ, ಏನ್ ಯೋಚನೆ ಮಾಡ್ತಿದ್ಯಪ್ಪ? ಏನಿಲ್ಲ, ಬಾ ತಿಂಡಿ ತಿನ್ನಕೋಣ, ಟೈಮ್ ಆಯ್ತು. ಆಯ್ತು, ಹೋಗೋಣ ಅಪ್ಪ. ಅಪ್ಪ, ಈ ಮನುಷ್ಯರು ಏನ್ ಯೋಚನೆ ಮಾಡ್ತಿರ್ತಾರೆ ಅಂತ ಕಣ್ಣು ಹಿಡಿಯೋದಿಗೆ ಒಂದ್ ಮಷೀನ್ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಅಕಸ್ಮಾತ್ ಅದೇನಾದ್ರೂ ಇದ್ದಿದ್ರೆ ಯಾರ ಜೊತೆನೂ 1 ನಿಮಿಷನೂ ಇರಕ್ಕಾಗ್ತಿರ್ಲಿಲ್ಲ. ಯಾರ್ ಹೇಳು? ನೀನ್ ಯಾರ? ನನ್ ಮಗಳು. ಹೆಂಗಪ್ಪ ಕಣ್ಣಿಡ್ದೆ ನೀನು? ಅಲ್ಲ ಕಂದ, ಬಂದಿರೋದೆ ನಾವಿಬ್ರು. ಅದು ಅಲ್ದೆ ಇಷ್ಟು ಪ್ರೀತಿನ ನನ್ ಕಣ್ಮುಚ್ಚೋರು ಯಾರು ನಿನ್ ಬಿಟ್ಟು? ಅಲ್ವಾ? ಅಪ್ಪ, ಸ್ಕೂಬಾ ಡೈವಿಂಗ್ ಸಖತ್ತಾಗಿತ್ತಲ್ಲ? ಹೌದು ಕಂದ, ನೀ ಎಂಜಾಯ್ ಮಾಡ್ದ? ಸಖತ್ ಎಂಜಾಯ್ ಮಾಡ್ದೆ ನಾನಂತೂ. ನನ್ಗಂತೂ ಸಖತ್ತಾಗಿ ಇಷ್ಟ ಆಯ್ತು. ಅಮ್ಮ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಲ್ವಾ ಅಪ್ಪ? ಅಪ್ಪ, ಅಮ್ಮಗೊಂದು ವಿಡಿಯೋ ಕಾಲ್ ಮಾಡು. ಓಕೆ, ಮಾಡೋಣ. ನಾನು ಫಸ್ಟ್ ಮಾತಾಡ್ತೀನಿ. ಹಲೋ. ಹಾಯ್ ಶಿಗಾಮಿ ಅವರೇ, ಹೇಗಿದ್ದೀರಾ? ಹಾಯ್ ಭೈರವಿ ಅವರೇ, ನೀವ್ ಹೇಗಿದ್ದೀರಾ? ಅಮ್ಮ, ನಾವು ಸ್ಕೂಬಾ ಡೈವಿಂಗ್ ಹೋಗಿದ್ವಿ. ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ? ಸಮುದ್ರದೊಳಗಡೆ ನೀನು ಎಷ್ಟು ಚೆನ್ನಾಗಿದ್ವು ಅಂದ್ರೆ ಕ್ಲಿಯರ್ ಆಗಿ ಕಾಣಿಸ್ತಿತ್ತು ಗೊತ್ತಾ? ತುಂಬಾ ಸೇಫ್ ಆಗಿ ಕರ್ಕೊಂಡು ಹೋಗಿ ಸೇಫ್ ಆಗಿ ಕರ್ಕೊಂಡು ಬಂದ್ರು ಗೊತ್ತಾ? ಲೈಫಲ್ಲಂತೂ ಮರೆಯಕ್ಕೆ ಆಗಲ್ಲ ಅಪ್ಪ. ನಾನು ವಿಡಿಯೋದಲ್ಲಿ ನೋಡಿದ ಜಾಗದಲ್ಲಿ ನಾನೇ ಇದ್ದೆ ಅಂತ ನೆನ್ಸ್ಕೊಂಡ್ರೆ
ಖುಷಿ ಆಗ್ತಿತ್ತು. ಹೌದಾ, ವೆರಿ ಗುಡ್. ನೋಡು, ನಿನಗಾದ್ರೂ ನಿಮ್ಮ ಅಪ್ಪ ಇದ್ದಾರೆ. ನೀನ್ ಎಲ್ಲಿಗೆ ಹೋಗ್ತೀನಿ ಅಂದ್ರೂ ಎಲ್ಲಾ ಕೆಲ್ಸನೂ ಬಿಟ್ಟು ಮರುದಿನಾನೇ ಕರ್ಕೊಂಡ್ ಹೋಗ್ತಾರೆ. ಆ ನಿನ್ನ ಆಸೆನ ಪೂರೈಸ್ತಾರೆ. ನನ್ಗೆ ಅಪ್ಪನೂ ಇಲ್ಲ, ಗಂಡನೂ ಸರಿ ಇಲ್ಲ. ಹಲೋ, ಅಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ಹಿ ಇಸ್ ದ ಬೆಸ್ಟ್ ಪಪ್ಪ ಇನ್ ದ ವರ್ಲ್ಡ್, ಗೊತ್ತಾ? ನಿಮ್ಮಪ್ಪ ಬೆಸ್ಟ್, ಒಪ್ಕೋತೀನಿ. ಆದ್ರೆ ಹೆಂಡ್ತಿಗ್ ತಕ್ಕಂತ ಗಂಡ ಅಲ್ಲ, ಅದೇ ನನಗಿಷ್ಟ ಇಲ್ಲ. ಹಾ? ನಿನಗೆ ಏನ ಆಸೆ ಅನ್ನೋದು ಕೇಳಲ್ಲ, ಗೊತ್ತಾ? ಅದೇ ಮಗಳು ಏನಾದ್ರೂ ಒಂದ್ ಮಾತು ಹೇಳ್ಬಿಟ್ರೆ ಸಾಕು, ಅವಳ ಆಸೆನ ಈಡೇರ್ಸೋವರ್ಗೂ ನೆಲದ್ಮೇಲೆ ಕಾಲೇ ಇಡಲ್ಲ. ಅಮ್ಮ, ಮೈ ಪಪ್ಪ ಇಸ್ ದ ಬೆಸ್ಟ್ ಹಬ್ಬಿ ಇನ್ ದ ವರ್ಲ್ಡ್. ಹೌದಮ್ಮ, ಹೌದು, ನೀನೇ ಮೆಚ್ಕೋಬೇಕು. ಒಟ್ನಲ್ಲಿ ಆರ್ ಯು ಎಂಜಾಯಿಂಗ್ ಯುವರ್ ಟ್ರಿಪ್? ಓ, ನಾನ್ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದೀನಿ. ಸರಿ ಸರಿ, ನೀರೆಲ್ಲ ಆಟಾಡ್ಬೇಕಾದ್ರೆ ಹುಷಾರು. ಟೈಮ್ಗೆ ಊಟ ಮಾಡು. ಆಮೇಲೆ ಬರ್ಡೇ ಮರಿಬೇಡ. ನಿಮ್ಮಪ್ಪ ಮರೆತ್ರು ನೀನ್ ನೆನಪ್ ಮಾಡಿ ಕರ್ಕೊಂಡ್ ಬರ್ಬೇಕು, ಸರಿನಾ? ಆಯ್ತು, ಹಾಗೆ ಮಾಡ್ತೀನಿ. ಓಕೆ ಪುಟ್ಟ, ಬಾಯ್, ಹ್ಯಾವ್ ಫನ್. ಬಾಯ್. ಹರಿಕಾ, ಬಂದ್ರ ಅವರು? ಆನ್ ದ ವೇ ಬರ್ತಾ ಇದ್ದಾರೆ. ನಾವೇ ಹೋಗಿ ಕರ್ಕೊಂಡ್ ಬರ್ಬೋದಿತ್ತಲ್ವಾ? ನಾನು ಕೇಳ್ದೆ, ಅವರೇ ಬರ್ತೀನಿ ಅಂತ ಹೇಳಿದ್ರು. ಹಾ, ಬರ್ತಾ ಇದ್ದಾರೆ. ಅಲ್ಲ, ನೀವು ಯಾವ್ದ್ರಲ್ಲಿ ಬಂದ್ರಿ? ಗಾಡಿ ಎಲ್ಲ ಏನು ಕಾಣಿಸ್ತಿಲ್ಲ. ನಾನು ಹೇಗ್ ಬರ್ತೀನಿ, ಹೇಗ್ ಹೋಗ್ತೀನಿ ಅಂತ ಯಾರಿಗೂ ಗೊತ್ತಾಗಲ್ಲ. ಅದನ್ನ ತಿಳ್ಕೊಳ್ಳೋ ಅವಶ್ಯಕತೆನೂ ನಿನಗಿಲ್ಲ.